ಓಕೆ. ನಮಸ್ಕಾರ ಕೇಳುಗರೆ. ನಾನು ನಿಮ್ಮ ಗೆಳತಿ ಪದ್ಮಪ್ರಿಯ. ನಾವು ಇನ್ನರ್ ಜರ್ನಿ ಅಂತ ಹೇಳಿ ಒಂದು ಹೊಸ ಪಾಡ್ಕಾಸ್ಟ್ನ ನಿಮ್ಗಾಗಿ ತರ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ನರ್ ಜರ್ನಿ ಅಂತ ಹೇಳಿದ್ರೆ ನಾವು ಆಂತರಿಕವಾಗಿ ನಮ್ಮ ಪ್ರಯಾಣದ ಬಗ್ಗೆ ಅನ್ವೇಷಣೆ ಮಾಡುವಂಥದ್ದು. ಈ ವಿಷಯದ ಬಗ್ಗೆ ನಾವು ಹೆಚ್ಚಿನಾಗಿ ಮಾತಾಡ್ತಾ ಇದ್ದೀವಿ. ಈ ಇನ್ನರ್ ಜರ್ನಿಯಲ್ಲಿ ಸಾಕಷ್ಟು ವಿಷಯಗಳನ್ನ ಮಾತಾಡೋದಿದೆ. ಈ ವಿಷಯಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರ್ತಾರೆ ಡಾಕ್ಟರ್ ಸುಧಾ ಶಂಕರ್. ಇವರು ಸೈಕಾಲಜಿ ಪ್ರೊಫೆಸರ್ ಆಗಿ ಸಾಕಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದ್ದಾರೆ. ಬನ್ನಿ, ಅವ್ರನ್ನ ನಾನು ಈ ಇನ್ನರ್ ಜರ್ನಿ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತಾ ಈ ಇನ್ನರ್ ಜರ್ನಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ನಮಸ್ಕಾರ ಸುಧಾ ಮ್ಯಾಮ್. ನಮಸ್ಕಾರ. ಮ್ಯಾಮ್, ಖಂಡಿತ ನಾವು ಏನೋ ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಆ, ಹೊರಟಿದ್ದೀವಿ. ಈ ಒಂದು ಇನ್ನರ್ ಜರ್ನಿ ಅನ್ನೋ ಒಂದು ಪಾಡ್ಕಾಸ್ಟ್ ಮೂಲಕ. ನನ್ನ ಮೊದಲನೇ ಪ್ರಶ್ನೆ, ನಾವು ಯಾಕೆ ಈ ಇನ್ನರ್ ಜರ್ನಿ ಅನ್ನೋ ಒಂದು ಟೈಟಲ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ? ಆ ಇನ್ನರ್ ಜರ್ನಿಯಲ್ಲಿ ಏನೆಲ್ಲ ನಾವು ತಿಳಿಸ್ಕೊಡೋದಕ್ಕೆ ಹೊರಟಿದ್ದೀವಿ ಈ ಪಾಡ್ಕಾಸ್ಟ್ ಅಲ್ಲಿ ಅಂತ ನಮ್ಮ ಕೇಳುಗ ಪ್ರೇಕ್ಷಕರಿಗೆ ತಿಳಿಸ್ಬಹುದಾ? ನಮಸ್ಕಾರ. ಇನ್ನರ್ ಜರ್ನಿ ಅಂತಂದ್ರೆ ನಾವು ಹೊರಗಡೆ ಮಾಡುವಂತ ಜರ್ನಿ ಏನಿದೆ ಅದಕ್ಕೆ ನಾವ್ ಏನೇನ್ ಪ್ರಿಪರೇಷನ್ ಮಾಡ್ಕೋಬಹುದು, ಹೊರಗಡೆ ಏನೇನ್ ತಗೊಂಡೋಗ್ಬೇಕು, ಎಲ್ಲೆಲ್ಲಿಗೆ ಹೋಗ್ತೀವಿ, 1 ದಿವಸ 2 ದಿವಸ ಮನೆಯಿಂದ ಆಚೆ ಹೋಗೋದು, ಪಿಕ್ನಿಕ್ ಹೋಗೋದು ಅಥವಾ ಆಫೀಸ್ಗೆ ಹೋಗೋದು. ಸೊ ಇದಕ್ಕೆಲ್ಲ ನಾವ್ ಏನೇನ್ ಪ್ರಿಪರೇಷನ್ ಹೊರಗಡೆ ಮಾಡ್ಕೋಬೇಕು ಮಾಡ್ಕೋತಿರ್ತೀವಿ. ಒಳಗಡೆಯಿಂದಲೂ ಆಂತರಿಕವಾಗೂ ನಾವು ಖುಷಿಯಾಗಿರ್ತೀವಿ. ಅಥವಾ ಒಂದೊಂದ್ ದಿವಸ ಅಲ್ಲಿಗೆ ಹೋಗ್ತೀವಿ, ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ಎಲ್ಲಿಗೆ ಹೋಗ್ತೀವಿ ಏನಕ್ಕೆ ಅನ್ನೋ ತರ ನಾವು ನಮ್ ಫೀಲಿಂಗ್ಸ್ ಅನ್ನ ಇಟ್ಕೊಂಡಿರ್ತೀವಿ. ಆದ್ರೆ ಒಳಗಡೆ ಜರ್ನಿ ಅಂದ್ರೆ ಇನ್ನರ್ ಜರ್ನಿ, ನಾಟ್ ಅಬೌಟ್ ದ ಎಕ್ಸ್ಟರ್ನಲ್ ಜರ್ನಿ, ಇಂಟರ್ನಲ್ ಜರ್ನಿಯನ್ನ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ನಮ್ಮೊಂದಿಗೆ ನಾವೇನೆ ಒಂದು ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ನಮ್ಮ ಒಳಗಡೆ ಏನ್ ನಡೀತಿದೆ ಅಂದ್ರೆ ಇನ್ನರ್ ಜರ್ನಿ ಅಂತಂದಾಗ ಇದರಲ್ಲಿ ಇಟ್ ಈಸ್ ಅಬೌಟ್ ದ ಫೀಲಿಂಗ್ಸ್, ಥಾಟ್ಸ್, ಬಿಲೀಫ್ ಸಿಸ್ಟಮ್, ಯುವರ್ ಎಕ್ಸ್ಪೀರಿಯನ್ಸಸ್, ಯುವರ್ ಓನ್ ವರ್ಲ್ಡ್ ಕ್ರಿಯೇಟೆಡ್ ಬೈ ಯುವರ್ ಓನ್, ನಿಮ್ದೇ ನನ್ನದೇ ಆದಂತದ್ದನ್ನ ನಾನು ಒಳಗಡೆ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಇಟ್ ಇಸ್ ನಾಟ್ ಅಬೌಟ್ ಅದರ್ಸ್. ಹೌದು. ನಾನು ಏನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ, ನಾನು ಏನ್ ನೋಡಿರ್ತೀನಿ, ಚಿಕ್ಕ ವಯಸ್ಸಿನಿಂದ ನಾನೇನ್ ಜೀವನದಲ್ಲಿ ನೋಡಿರ್ತೀನಿ, ಅದನ್ನ ಫೀಲಿಂಗ್ಸ್ ತರ, ಎಕ್ಸ್ಪೀರಿಯನ್ಸಸ್ ತರ, ಬಿಲೀಫ್ ಸಿಸ್ಟಮ್ ತರ, ಅದನ್ನೆಲ್ಲ ನಾನು ಒಳಗಡೆ ಇನ್ನರ್ ಜರ್ನಿಯಲ್ಲಿ ನಾನು ಇವಾಗ ಚೆಕ್ ಮಾಡ್ಕೋಬೇಕು. ಸೊ ಏನಾಗತ್ತೆ ಅಂದ್ರೆ ವಿ ಆರ್ ಜಸ್ಟ್ ಔಟ್ಸೈಡ್. ಅವ್ರು ಯಾರೋ ಮಾತಾಡಿದ್ರಿಂದ ನನಗೆ ಹಂಗ ಅನ್ನಿಸ್ತು, ಇವ್ರು ಮಾಡಿದ್ರಿಂದ ಹಿಂಗ ಅನ್ನಿಸ್ತು ಅಂತ ಬೇರೆಯವ್ರ ಮೇಲೆ ಬ್ಲೇಮ್ ಗೇಮ್ ಮಾಡ್ಕೊಂಡೇ ನಾವು ಲೈಫ್ ನ ಲೀಡ್ ಮಾಡ್ಕೊಂಡು ಬಂದ್ರೆ ನಮ್ಮ ಜರ್ನಿ ಮುಂದೆ ಬರುವಂತದ್ದು ಏನಿದೆ ಅದನ್ನ ವಿ ಆಲ್ ಜಸ್ಟ್ ವೆರಿ ಈಸಿ ಟು ಪುಟ್ ಅನ್ ಅದರ್ಸ್. ಇದು ಅವರಿಂದ ಹಂಗಾಯ್ತು, ಇವರಿಂದ ಹಿಂಗಾಯ್ತು. ಸೊ ಅದು ಕೂಡ ನಾವು ಒಳಗಡೆ ಇರುವಂತದನ್ನ ಚೆಕ್ ಮಾಡ್ಕೋಬೇಕು, ಯಾಕೆ ಹೀಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ. ಸೊ ಇನ್ನರ್ ಜರ್ನಿ ಅಂತಂದಾಗ ಇಟ್ ಇಸ್ ನಾಟ್ ಅಬೌಟ್ ನಾನು ಬೇರೆ ಯಾರ ಬಗ್ಗೆ ಏನು ಮಾತಾಡಕ್ ಹೊರಟಿಲ್ಲ. ನಾವಿಬ್ರು ಅವತ್ತು ಮಾತಾಡ್ಕೊಂಡ್ವಲ್ಲ, ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ಅಂಡ್ ಜಸ್ಟ್ ಆನ್ ಏರ್ ಬಿಡ್ತೀವಿ ನಾವು ಇದನ್ನ. ಜಸ್ಟ್ ಪಾಡ್ಕಾಸ್ಟ್ ನಾವು ಜಸ್ಟ್ ಇಬ್ರು ಮಾತಾಡ್ಕೋತಿರೋದು. ಹೌದು. ನನ್ನೊಳಗಡೆ ಏನ್ ಅನ್ನಿಸ್ತಿದೆ, ನನಗೇನ್ ಅನ್ನಿಸ್ತಿದೆ, ನನ್ನ ಫೀಲಿಂಗ್ಸ್ ಇವತ್ತು ನೆನ್ನೆಗಿಂತ ಇವತ್ತು ಬೇರೆ ತರ ಇರ್ಬೋದು. ಬಟ್ ಕ್ಯಾರಿ ಓವರ್ ಮಾಡಬಾರ್ದು, ಹೇಗೆ ಏನು ಎತ್ತ ಅನ್ನುವಂಥದ್ದನ್ನ ನಾವು ಒಳಗಡೆ ಇನ್ನರ್ ಜರ್ನಿ. ಬಟ್ ಇಟ್ ಇಸ್ ನಾಟ್ ಅಬೌಟ್ 1 ಡೇ, 1 ಸೆಕೆಂಡ್, ಹೌದು. 1 ಮಿನಿಟ್, 1 ಅವರ್, 1 ಡೇ ಅಲ್ಲ. ಇಟ್ ಈಸ್ ಡೈಲಿ ವೆನ್ ವಿ ಹ್ಮ್. ಹ್ಯಾವ್ ಅಟೆನ್ಷನ್. ಸೊ ಅಟೆನ್ಷನ್ ನಮ್ಮ ಒಂದು ಥಾಟ್ಸ್ ಗಳ ಮೇಲೆ, ಫೀಲಿಂಗ್ಸ್ ಮೇಲೆ, ಎಕ್ಸ್ಪೀರಿಯನ್ಸಸ್ ಮೇಲೆ, ನಮ್ದು ಏನಿದೆ ಎಲ್ಲಾದ್ರ ಮೇಲೆ ನಾವು ಯಾವಾಗ ಕೊಡ್ತಾ ಹೋಗ್ತೀವಿ, ಆಟೋಮೆಟಿಕ್ ಆಗಿ ನಮ್ ಲೈಫ್ ಏನಾಗುತ್ತೆ, ಇಟ್ ಬಿಕಮ್ಸ್ ವೆರಿ ಸ್ಮೂತ್ ಅಂಡ್ ಹ್ಮ್. ಇಟ್ ಬಿಕಮ್ಸ್ ವೆರಿ ಕಂಫರ್ಟಬಲ್. ಹ್ಮ್. ಸಮಟೈಮ್ಸ್ ನಾವು ಯಾವಾಗ ಕಂಫರ್ಟ್ ಝೋನ್ ಇಂದ ಆಚೆ ಬರ್ತೀವಿ, ಅವಾಗ ನಮ್ಗೆ ಕಂಫರ್ಟ್ ಝೋನ್ ಬಗ್ಗೆ ಅಲ್ಲ, ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ಮೇಲೆ ಸೊ ಮೆನಿ ಚಾಲೆಂಜಸ್ ನಮ್ಗೆ ಈಸಿ ಅನ್ಸುತ್ತೆ. ಬಟ್ ನಾವು ಕಂಫರ್ಟ್ ಝೋನ್ ಇಂದಲೇ ಆಚೆ ಬರಲ್ಲ. ಹ್ಮ್. ಬಿಕಾಸ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಥಿಂಗ್ ವಾಟ್ ಇಸ್ ದೇರ್. ನಾವು ಇನ್ನರ್ ಜರ್ನಿ ಕಡೆ ಹೋಗೇ ಇಲ್ಲ, ನಾವು ಟೆಸ್ಟ್ ಮಾಡೇ ಇಲ್ಲ, ವಿ ಆರ್ ನಾಟ್ ಸ್ಯಾಟ್ ವಿತ್ ಅವರ್ ಸೆಲ್ಸ್ ಅಂತ. ನಾನು ಇವಾಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹ್ಮ್. ಖಂಡಿತ ಮ್ಯಾಮ್, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಇನ್ನರ್ ಜರ್ನಿ ಅನ್ನೋದು ತುಂಬಾನೇ ಮುಖ್ಯ. ಅದರಲ್ಲಂತೂ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಇನ್ನರ್ ಜರ್ನಿ, ಈ ಒಂದು ಪಾಡ್ಕಾಸ್ಟ್ ಏನಿದೆ, ಆ, ಇದು ನಮ್ಮಿಬ್ಬರಿಗೆ ಅಂತಲ್ಲ, ಬೇಕಾದಷ್ಟು ಜನರಲ್ಲಿ ಇರುವಂತಹ ಪ್ರಶ್ನೆ. ಹೇಗೆ ನಾವು ಹೋಗ್ಬೇಕು ಇವತ್ತಿನ ಈ ಫಾಸ್ಟ್ ಯುಗದಲ್ಲಿ? ಹೇಗೆ ನಾವು ಇವತ್ತು AI ಅನ್ನೋ ಒಂದು ಯುಗದಲ್ಲಿ ಇದ್ದೀವಿ. ಇಂತಹ ಯುಗದಲ್ಲಿ ಈ ಒಂದು ಇನ್ನರ್ ಜರ್ನಿಗೆ ಸಮಯ ಕೊಡೋದು ಅಥವಾ ಅದನ್ನ ಹೇಗೆ ನೀವು ಈಗ ಹೇಳ್ದಂಗೆ 1 ದಿವಸ 2 ದಿವಸ ಪ್ರಾಕ್ಟೀಸ್ ಅಲ್ಲಿ ಬರುವಂತದ್ದಲ್ಲ. ಅದು ಸಾಕಷ್ಟು ಪ್ರಾಕ್ಟೀಸ್ ಅವಶ್ಯಕತೆ ಇರತ್ತೆ. ಹಾಗಾಗಿ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಇನ್ನರ್ ಜರ್ನಿ ಈ ಪಾಡ್ಕಾಸ್ಟ್ ಎಷ್ಟರ ಮಟ್ಟಿಗೆ ನಮ್ಮಿಬ್ಬರಿಗೂ ಇರಬಹುದು ಅಥವಾ ಈ ಒಂದು ವಿಡಿಯೋನ ನೋಡೋರ್ಗಿರ್ಬಹುದು, ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಿ? ನೀವು ಈಗ ಹೇಳ್ತಿದ್ರಲ್ಲ ಪ್ರೆಸೆಂಟ್ ಪ್ರೆಸೆಂಟ್ ಅಂತ. ಸೊ ನಾವು ಈ ಇನ್ನರ್ ಜರ್ನಿ ಮಾಡೋವಾಗ್ಲೂ ಅಷ್ಟೇನೆ,
ಮಾಡದೆ ನಾವು ಹೊರಗಡೆನಲ್ಲೇ ಇದ್ರೆ ಏನು ಅಂತ ಅಂದ್ರೆ ನಮ್ಗೆ ಯಾವಾಗ್ಲೂ ಪಾಸ್ಟ್ ಅಲ್ಲಿ ಇರ್ತೀವಿ, ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ಇರ್ತೀವಿ. ಪ್ರೆಸೆಂಟ್ ಅಲ್ಲಿ ಇರೋದನ್ನ ಕಲಿಬೇಕು. ಪ್ರೆಸೆಂಟ್ ಮೂಮೆಂಟ್ ಇಸ್ ಸಮಥಿಂಗ್. ನಮ್ ಪ್ರೆಸೆಂಟ್ ಮೂಮೆಂಟ್ ಎಂಜಾಯ್ ಮಾಡಲ್ಲ. ಯಾರನ್ನೇನ್ ಕೇಳಿದ್ರು ಕೂಡ ಯಾಕೆ ಮಾಡ್ತಿದ್ದೀರಾ ಅಂದ್ರೆ ಮುಂದೆ ಹ್ಯಾಪಿ ಆಗಿರೋದಕ್ ಮಾಡ್ತೀವಿ. ಹಿಂದೆ ಆ ತರ ಆಗೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಈ ತರ ಆಗ್ಬಾರ್ದು ಅಂತ ಮಾಡ್ತೀವಿ. ಸೊ ದೇ ಟೇಕ್ ಒಂಥರ ಹಳೆಯದ್ರದ್ದೇ ನೆನಪು, ಅಥವಾ ಮುಂದೆ ಏನೋ ಅಂತ ಅಂದ್ರೆ ಮುಂದಿಂದಕ್ಕೆ ಆಂಕ್ಷಿಯಸ್ನೆಸ್ ಅಥವಾ ಕ್ಯೂರಿಯಾಸಿಟಿ, ಇಲ್ಲ ಅಂದ್ರೆ ಹಿಂದಿಂದ ಯಾವ್ದೋ ಒಂದು ಎಕ್ಸ್ಪೀರಿಯನ್ಸ್, ಫೇಲ್ಯೂರ್ ಇರ್ಬೋದು, ಇನ್ಯಾರೋ ಮಾಡಿದ್ದಿರ್ಬೋದು. ಸೊ ಇವುಗಳನ್ನ ಎಕ್ಸಾಂಪಲ್ ತಗೊಂಡೇನೆ ದೇ ಜಸ್ಟ್ ಬಟ್ ಪ್ರೆಸೆಂಟ್ ಅಲ್ಲಿ ಜಸ್ಟ್ ಹ್ಮ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಪ್ರೆಸೆಂಟ್ ಅಲ್ಲಿ. ಹ್ಮ್ ಅಂಡ್ ಮಾಡ್ತಾ ಇರುವಾಗ್ಲೂ ಅಷ್ಟೇನೆ ಮಾಡುವ ಒಂದು ಖುಷಿ ಇರ್ಲಿ ಹೊರತು ಹ್ಮ್ ಅದು ಮಾಡಿದ್ರೆ ಅದು ಸಿಕ್ಕತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಹ್ಮ್ ಇಂದ ಮಾಡಿದಾಗ್ಲೂ ಕೂಡ ಇನ್ನರ್ ಜರ್ನಿ ನಾವು ಒಳಗಡೆ ಹೋಗಕ್ಕಾಗಲ್ಲ. ಬಿಕಾಸ್ ಹೌದು. ಇನ್ನರ್ ಜರ್ನಿ ಇಸ್ ನಾಟ್ ನಾನು ನಿಜವಾಗ್ಲೂ ಒಳಗಡೆನೆ ಹೊಟ್ಟೋಗ್ತೀನಿ ಅಂತಲ್ಲ. ಯಾಕೆಂದ್ರೆ ನಾವು ಏನೇನು ಮಾಡಿದೀವಿ, ಏನೇನ್ ಎಕ್ಸ್ಪೀರಿಯನ್ಸ್ ಗಳಿದೆ ಅದ್ರದ್ದು ಒಂದೊಂದು ಸೆಲ್ಲಲ್ಲೂ ನಾವು ಅದರದ್ದು ಎಕ್ಸ್ಪೀರಿಯನ್ಸ್ದು ನಾವು ಫೀಲಿಂಗ್ಸ್ ಇನ್ನೊಂದು ಪ್ರತಿಯೊಂದು ಎವ್ರಿ ಡೇ 24 hours ಅಲ್ಲಿ ಹ್ಮ್ ನಮ್ಮದೇ ಒಂದೊಂದು ಬೇರೆ ಬೇರೆ ತರ ಉದಾಸ ಅಥವಾ ಬೇಜಾರು ಫೀಲಿಂಗ್ಸು, ಹ್ಯಾಪಿನೆಸ್ಸು, ಇನ್ನೊಂದು ಮತ್ತೊಂದು ಎಲ್ಲಾ ತರದ್ದು ಬರ್ತಿರುತ್ತೆ. ಇಟ್ ಇಸ್ ಹ್ಮ್ ನಾಟ್ ಅಬೌಟ್ ಅದರ್ಸ್. ಬೇರೆಯವರಲ್ಲ, ಇವ್ರು ಬಂದಿದ್ರೆ ಹಂಗಾಯ್ತು, ಅವ್ರು ಬಂದಿದ್ರಿಂದ ಹಿಂಗಾಯ್ತು, ಇದು ಹೀಗೆ ಅದು ಹೀಗೆ, ಬಿಕಾಸ್ ಈ ತರ. ಸೊ ಇನ್ನರ್ ಜರ್ನಿ ಅಂದ್ರೆ ಇವಾಗ ನೀವು ಹೇಳ್ತಾ ಇದ್ರಿ ಎ ಐ ಅಂತ. ಎ ಐ ಅಂತ ಅಂದಾಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅದ್ರದ್ದೇನೋ ಒಂದು ರೋಬೋಟ್ ತರ ಮಾಡ್ಬೋದು, ಇನ್ನೊಂದು ಏನೇ ಇರ್ಬೋದು, ಆದ್ರೆ ಅದರಲ್ಲಿ ಫೀಲಿಂಗ್ಸ್ ಇಲ್ಲ. ಸೊ ಬಟ್ ನಾನು ಇವಾಗ ಅಟ್ ಪ್ರೆಸೆಂಟ್ ಫೀಲ್ ಪ್ರೂಫ್ ಆಗ್ಬೇಕು. ಈಗ ಹೌದು. ಯಾರೋ ಒಬ್ರು ಏನೋ ಅಂದ್ಬಿಟ್ರು ಅನ್ನೋದ್ರ ಬಗ್ಗೆ ನಾನು ಫೀಲ್ ಪ್ರೂಫ್ ಆಗದೆ ಇದ್ರೆ, ಯಾರೋ ಬಂದು ಏನೋ ಅಂದ್ಬಿಟ್ಟು ಹೊಟ್ಟೋದ್ರು, ನಾನು ಪಾಡಿನ ಅದ್ರ ಬಗ್ಗೆ ಫೀಲ್ ಮಾಡ್ಕೊತಾನೆ ಇದೆ. ಅವ್ನು ಹೇಳ್ದವನ್ಗೋ ಆಡ್ದವನ್ಗೋ ಮಾತಾಡ್ದವನ್ಗೋ ಅವ್ನ ಪಾಡಿ ಒಂದು ಡೈಲಾಗ್ ಡ್ರಾಮಾ ಡೈಲಾಗ್ ಹೇಳ್ಬಿಟ್ಟು ಹೊಟ್ಟೋದ. ನಾನು ಐ ಫೀಲ್ ಇಟ್ ರಿಯಲ್. ಯಾಕೆ ರಿಯಲ್? ಬಿಕಾಸ್ ಐ ಹ್ಯಾವ್ ಟು ನೋ ವಾಟ್ ಈಸ್ ದಟ್ ಇನ್ನರ್ ಜರ್ನಿನಲ್ಲಿ. ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೆಲ್ಫ್ ಅನಲೈಸಿಂಗ್ ಅಂದ್ರೇನೆ ಸೆಲ್ಫ್ ಅನ್ನೋದನ್ನೇ ಫಸ್ಟ್ ನಾನು ತಿಳ್ಕೊಳ್ಬೇಕು ಯಾರು ಅಂತ. ಹ್ಮ್ ಎಷ್ಟೊಂದು ಈಗೋ ಲೇಯರ್ಸ್ ಗಳನ್ನ ನಾನು ಸಣ್ಣ ಮಗುವಿನಿಂದ ಮತ್ತೆ ಬೇರೆ ಬೇರೆ ಬರ್ತ್ಗಳಿಂದ ನಾನು ಅದನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಮನೆ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ಟಿದೀನಿ ಇಂಪ್ರೆಷನ್ ತರ. ಸೊ ಆ ಈಗೋ ಲೇಯರ್ ಏನಿದೆ, ಹಿಂಗಾಡಿದ್ರೆ ಹಿಂಗೆ, ಹಿಂಗ್ ಮಾಡಿದ್ರೆ ಹಿಂಗೆ, ಸೊ ಏನದು ಕಾಸ್ ಅಂಡ್ ಎಫೆಕ್ಟ್, ಹ್ಮ್ ಈ ತರದ್ರ ಒಳಗಡೆನಲ್ಲೇ ವಿ ಹ್ಯಾವ್ ಆಲ್ರೆಡಿ ಬೌಂಡ್. ಆ ಬಾಕ್ಸ್ ಇಂದ ನಾನು ಆಚೆ ಬಂದು ಹ್ಯಾವ್ ಟು ಕಮ್ ಅಂಡ್ ಸಿ. ಸೊ ಹ್ಮ್ ಇದಕ್ಕೆ ನಾನು ಬಹಳ ಒಂದು ಎಕ್ಸಾಂಪಲ್ ಇಲ್ಲಿ ಕೊಡಕ್ ಇಷ್ಟಪಡ್ತೀನಿ. ಐನ್ಸ್ಟೈನ್ಗೆ ಏನು ಅಂದ್ರೆ, ಅವಾಗೆಲ್ಲ ಐನ್ಸ್ಟೈನ್ ಕಾಲದಲ್ಲೆಲ್ಲ ಮೀಡಿಯಾ ಇರ್ಲಿಲ್ಲ, ಈ ತರ ಎಲ್ಲ ಹೊರಗಡೆ ಬಂದು ಅವ್ರ ಅದನ್ನ ಕಂಡಿಡ್ದಿದ್ದಾರೆ ಅಂತ ಯಾರು ಹೇಳೋರು, ಅವ್ರ ಮುಖಾನು ನೋಡಿರ್ಲಿಲ್ಲ ಯಾರು. ಹ್ಮ್ ಸೊ ಒಂದ್ಸತಿ ಏನಾಗುತ್ತೆ, ಯಾವ್ದೊಂದು ಪ್ರೋಗ್ರಾಮ್ ನಲ್ಲಿ ತುಂಬಾ ಕಡೆನಲ್ಲಿ ಕರೆದು ಅವ್ರಿಗೇನೋ ಹೇಳಿಸ್ತಿರ್ತಾರೆ, ಸನ್ಮಾನ ಮಾಡ್ತಿರ್ತಾರೆ. ಅವ್ನಿಗೆ ತುಂಬಾ ಬೇಜಾರಾಗುತ್ತೆ. ಸಾಕಪ್ಪ, ಇಷ್ಟೊಂದು ಅಪ್ರಿಶಿಯೇಟ್ ಯಾಕೆ ಮಾಡ್ತಾರೆ ನನ್ನ, ಬೇಜಾರು. ಇನ್ನು ಈ ಸತಿ ಏನ್ ಮಾಡ್ತೀನಿ, ನಾನು ನಮ್ ಕಾರ್ ಡ್ರೈವರ್ಗೆ ಹೇಳ್ಬಿಡ್ತೀನಿ, ಅವ್ನು ಹೋಗ್ಬಿಟ್ಟು ಅವನೇ ಹೋಗಿ ಕುತ್ಕೊಂಡ್ ಮೇಲ್ಗಡೆ ಅವನೇನೆ ಅದ್ರದ ಏನಿದೆ ಅಪ್ರಿಸಿಯೇಷನ್ ತಗೊಳ್ಳಿ, ಅದೇನ್ ಅವಾರ್ಡ್ ಕೊಡ್ತಾರೋ ತಗೊಳ್ಳಿ ಅಂತ ಅವ್ನು ಹೇಳ್ತಾನೆ. ಸೊ ಅವಾಗ ಐನ್ಸ್ಟೈನ್ ಡ್ರೈವರ್ ಏನ್ ಮಾಡ್ತಾನೆ, ಅವ್ನಿಗೆ ಹೇಳ್ದಾಗ ಅವ್ನು ಹೇಳ್ತಾನೆ, ನನಗೆ ಗೊತ್ತಿಲ್ಲ ಸರ್, ಅವ್ರ ಏನಾರು ಅದ್ರ ಬಗ್ಗೆ ನೀನ್ ಕಂಡಿಡ್ದಿರೋದ್ರ ಬಗ್ಗೆ ಹೇಳಪ್ಪ ಅಂದ್ರೆ ನನ್ಗೆ ಏನ್ ಗೊತ್ತಿಲ್ವಲ್ಲ. ಹ್ಮ್ ಏ ಬಿಡು, ಅವಾಗ ನಾನು ಸಂಭಾಲನೆ ಮಾಡ್ತೀನಿ ಅಂತ. ಸೊ ಈಗ ಮೇಲೋಗಿ ಕೂತ್ಕೊಳ್ತಾನೆ. ಸೊ ಮೇಲೋಗಿ ಕೂತ್ಕೊಂಡಾಗ, ಸೊ ಕೂತ್ಕೊಂಡ ತಕ್ಷಣನೇ ಅವನು ಮೇಲ್ ಕೂತಿರ್ತಾನೆ. ಆವಾಗ ಅವನು ಹೇಳ್ತಾನೆ, ಅದಕ್ಕೆ ಅದ್ ಏನ್ ಬರುತ್ತೋ ಗೊತ್ತಿಲ್ಲ, ಅವ್ನು ಅಪ್ರಿಶಿಯೇಟ್ ಮಾಡ್ತಾನೆ. ಆಮೇಲೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ ಸರ್ ಅಂದಾಗ, ಅವ್ನಿಗೆ ಅದೇನ್ ಥಾಟ್ ಬರುತ್ತೋ ಗೊತ್ತಿಲ್ಲ, ಅವ್ನು ಹೇಳ್ತಾನೆ, ಅದ್ ಏನ್ ಮಹಾ ಕೆಳಗಡೆ ಕೂತಿದ್ದಾನಲ್ಲ ನಾನ್ ಕಾರ್ ಡ್ರೈವರೇ ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ಬಿಡ್ತಾನೆ ಅಂತ ಹೇಳ್ತಾನೆ. ಸೊ ಹ್ಮ್ ಆಗ ಕೆಳಗಡೆ ಕೂತಿರೋ ಐನ್ಸ್ಟೈನ್ ಮೇಲ್ ಬಂದ್ಬಿಟ್ಟು, ಅವಾಗ ಈ ತರ ಸಿಚುಯೇಷನ್ ಆಯ್ತು, ನನಗ್ ಬೇಜಾರಾಗೋಗ್ತದೆ ಅವ್ನು ಹೇಳ್ಕೊಳ್ತಾನೆ. ಹ್ಮ್ ಅಂದ್ರೆ ಅರ್ಥ, ಸಿ ವಿ ಆರ್ ಸೋ, ನಮ್ಗೆ ಹೆಂಗೆ ಅಂದ್ರೆ, ಸಿ ಇವಾಗ ನಿಮ್ಗೆ ಎಲ್ಲದರ ಬಗ್ಗೆನೂ ನಮ್ಗೆ ಒಂದು ವೈರಾಗ್ಯ ಬರ್ಬೇಕು. ವೈರಾಗ್ಯ ಇನ್ ದ ಸೆನ್ಸ್, ಈಗ ದುಡ್ಡು ಎಷ್ಟು ದುಡ್ಡು 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 ಅಂತೀರ, ಅದ್ರ ಬಗ್ಗೆ ವೈರಾಗ್ಯ, ಅಪ್ರಿಸಿಯೇಷನ್ ಬಗ್ಗೆ ವೈರಾಗ್ಯ, ಅಯ್ಯೋ ಬೈತಾರ ಬೈದಿದ್ರ ಬಗ್ಗೆನೂ ವೈರಾಗ್ಯ, ಅಥವಾ ಕಲೆಕ್ಷನ್ನು ಎಲ್ಲ ಏನೇನ್ ನಮ್ದಲ್ವೋ ಅದ್ರ ಬಗ್ಗೆ ನಮಗೆ ವೈರಾಗ್ಯ ಬರ್ತಾ 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 ಇನ್ನರ್ ಜರ್ನಿಗೆ ಹೋಗೋದಿಕ್ಕೆ ಒಂದೊಂದೇ ಲೇಯರ್ ಅನ್ನ ತೆಕೊಂಡ್ ಬರ್ಬೇಕು. ಹ್ಮ್ ನೋಬಡಿ ಈಸ್ ಆಕ್ಟಿಂಗ್ ಪರ್ಪಸ್ಫುಲಿ. ಹ್ಮ್ ನೋಬಡಿ ಈಸ್ ಆಕ್ಟಿಂಗ್ ಪರ್ಪಸ್ಫುಲಿ. ಹ್ಮ್ ಯಾರು ಪರ್ಪಸ್ ಆಗಿ ಮಾಡ್ತಾ ಇಲ್ಲ. ಅವ್ರವರ ಫ್ರೀಕ್ವೆನ್ಸಿ ಪ್ರಕಾರ ಅವ್ರೊಂದ್ ಮಾತಾಡ್ತಾರೆ, ಅದು ಬಾಯಿಂದ ಆಚೆ ಕಡೆ ಯಾವ್ದೋ ಒಂದು ಲ್ಯಾಂಗ್ವೇಜ್ ಆಗಿ ಬರುತ್ತೆ. ಐ ಟೇಕ್ ಇಟ್ ಪರ್ಸನಲಿ, ಐ ಟೇಕ್ ಇಟ್ ಆಸ್ ಅನ್ ಎಕ್ಸ್ಪೀರಿಯನ್ಸ್. ಅವ್ರು ಹೀಗೆ ಅಂದಿರ್ಬೋದು, ಅವ್ರು ಒಂದ್ ಅದ್ದಿದ್ದನ್ನ ನಾನ್ 10 ಇಮ್ಯಾಜಿನ್ ಮಾಡ್ಕೊಂಡು ದೆನ್ ಐ ಹ್ಮ್ ಟ್ಯಾಕಲ್ ದೆಮ್. ಸೊ ಅದು ನಾನು ಇವಾಗ ಇನ್ನರ್ ಜರ್ನಿ ಮಾಡ್ಬೇಕಾದ್ರೆ ಇಟ್ ಲೆಸನ್ಸ್, ಮತ್ತೆ ಒಂದೊಂದೊಂದೊಂದನ್ನು ಲೇಯರ್ ತೆಕೊಳ್ತಾ ಹೋದಾಗ ಇಟ್ ಬಿಕಮ್ ಸೋ ಈಸಿ. ಮೈ ಲೈಫ್ ಶುಡ್ ಲೈಫ್ ಬಿಕಮ್ ಇಸ್ ವೆರಿ ವೆರಿ ಈಸಿ. ಹ್ಮ್ ಅದು ಇಂಪಾರ್ಟೆಂಟ್. ಸೊ ಹ್ಮ್ ಅದರಿಂದ ಮುಂದೆ ಏನೇನು ಓಪನ್ ಆಗ್ತಾ ಹೋಗುತ್ತೆ, ಲೆಟ್ ಅಸ್ ಸಿ. ಖಂಡಿತ. ಇದು ಇನ್ನರ್ ಜರ್ನಿ ಅಂತ ಹೇಳಿದಾಗ ನೀವು ಈ ಒಂದೊಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ರು ನನ್ನ ಹತ್ರ 1000 ಪ್ರಶ್ನೆ ಇದೆ ಕೇಳೋದಿಕ್ಕೆ. ಈ ಪ್ರೆಸೆಂಟ್ ಅಲ್ಲಿ ಸಾಕಷ್ಟು ಜನ ಏನೇನೋ ವಿಷಯದ ಬಗ್ಗೆ ಮಾತಾಡ್ತಾರೆ. ಮೋಸ್ಟ್ಲಿ ನಮ್ಮ ಇನ್ನರ್ ಜರ್ನಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ತರ ಪ್ರಶ್ನೆಗಳಿಗೆಲ್ಲ ನನ್ನಲ್ಲಿರೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಹೋದ್ರೆ ಮೋಸ್ಟ್ಲಿ ನನ್ನಂಗೆ ಸಾಕಷ್ಟು ಡೌಟ್ ಇರೋರಿಗೆಲ್ಲ ಉತ್ತರ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ಇನ್ನು ಮ್ಯಾಮ್, ನಾವು ಇನ್ನರ್ ಜರ್ನಿ ಅಂತ ಹೇಳಿದಾಗ ಒಂದ್ ರೀತಿಯಲ್ಲಿ ಒಂದು ಅನ್ವೇಷಣೆ ಅಂತ ಹೇಳ್ಬೋದು, ಒಂದು ಅರಿವು ಅಂತ ಹೇಳ್ಬೋದು ನಮಗ್ ನಾವೇ, ಅಥವಾ ನಮಗ್ ನಾವೇ ಒಂದು ಬೆಳವಣಿಗೆ ಆಗ್ತಾ ಇದೀವಿ ಅಂತ ತಿಳ್ಕೊಬೋದು, ಅಥವಾ ಒಂದು ಮಾರ್ಗದರ್ಶನ ಅನ್ಕೊಬೋದು, ಅಥವಾ ಒಂದು ರೂಪಾಂತರ, ನಮ್ಮಲ್ಲೇ ಒಂದು ರೂಪಾಂತರ ಆಗೋದಕ್ಕೆ ಇನ್ನರ್ ಜರ್ನಿ ಅಂತ ಹೇಳ್ಬೋದು. ಈ ಎಲ್ಲಾ ವರ್ಡ್ಸ್ ಗಳಿಂದ ನಾವು ಅದನ್ನ ಹೇಳ್ಬಹುದು. ಹಾಗಾಗಿ ಖಂಡಿತ ಇವಾಗ ಅವ್ರಿಗೆ ಆ ಈಗ ನನಗೇನೆ ತಗೊಂಡ್ರೆ, ಅದು ಯಾವ ಮೂಲಕ ಸಿಗ್ಬೇಕು, ಸಿಗುತ್ತೆ ಅನ್ನೋ ಅನ್ವೇಷಣೆಗೆ ಹೋಗ್ತಿದಾರಾ, ಹೋಗ್ತಿಲ್ವಾ, ಅಥವಾ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಆ ಒಂದು ಸ್ವಲ್ಪ ಆ ವಿಷಯದ ಬಗ್ಗೆ. ಯಾಕೆಂದ್ರೆ ಎಲ್ಲರೂ ಇವತ್ತು ಓಡ್ತಾ ಇದ್ದಾರೆ, ಯಾರಿಗೂ ಸ್ವಲ್ಪ ಸಮಯನೂ ಇಲ್ಲ ಅನ್ನೋ ರೀತಿ ಎಲ್ಲರೂ ಬ್ಯುಸಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಇನ್ನರ್ ಜರ್ನಿ, ಈ ವಿಷಯಗಳ ಬಗ್ಗೆ ತಿಳ್ಕೊಳಕ್ಕೆ ಈವನ್ ನನಗೂ ಸಹ ಟೈಮ್ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಡತ್ತೆ. ಹಾಗಾಗಿ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಆ ಟೈಮ್ ಮಾಡ್ಕೊಳೋದು. ಅದಕ್ಕೇನಾದ್ರೂ ಟೈಮ್ ಪೀರಿಯಡ್ಸ್ ಇದೆಯಾ? ಹೌದು, 50 ಆದ್ಮೇಲೆ ತಿಳ್ಕೊಳ್ಳಿ, ಅಥವಾ 40 years ಆದ್ಮೇಲೆ ತಿಳ್ಕೊಳ್ಳಿ, ಆ ಥರ ಏನಾದ್ರೂ ಇದೆಯಾ ನಮ್ಮ ಇನ್ನರ್ ಜರ್ನಿ ಬಗ್ಗೆ ನಾವೇ ಆ ಕಡೆ ಒಲವು ತೋರ್ಸೋದಿಕ್ಕೆ? ಬಹಳ ಒಳ್ಳೆ ಕ್ವಶನ್. ಯಾಕಂದ್ರೆ ಇನ್ನರ್ ಜರ್ನಿ ಮಾಡೋದಕ್ಕೆ ಏಜ್ ಇಂದ ಏನು ಪರಿಮಿತಿ ಇಲ್ಲ, ದೇರ್ ಇಸ್ ನೋ ಹ್ಮ್. ಲಿಮಿಟ್. ಬಿಕಾಸ್ ಹ್ಮ್. ಯಾಕಂದ್ರೆ ಶರೀರದ ಬೆಲೆ ನಮ್ಗೇನ್ ಭರವಸೆ ಇಲ್ಲ. ನೋ ವ್ಯಾರಂಟಿ ಅಂಡ್ ನೋ ಗ್ಯಾರಂಟಿ. ಯಾವಾಗ ಬೇಕಾದ್ರೂ ಶರೀರ ಟಕ್ ಅಂತ ಸ್ಟಾಪ್ ಆಗ್ಬೋದು ಅಲ್ವಾ. ಸೊ ದೆರ್ ಇಸ್ ನಥಿಂಗ್. ಸೊ ಇನ್ನರ್ ಜರ್ನಿ ಮಾಡ್ಬೇಕಾದ್ರೆ ಇಟ್ ಈಸ್ ಅಬೌಟ್ ಅವರ್ ಥಾಟ್, ಇಟ್ ಈಸ್ ಅಬೌಟ್ ಇಂಟ್ರೆಸ್ಟ್, ಇಟ್ ಇಸ್ ದ ಮ್ಯಾಟರ್ ಅಂಡ್ ಇಟ್ ಇಸ್ ದ ಎನರ್ಜಿ ಅಷ್ಟೇನೆ. ಸೊ ಹ್ಮ್. ಅಂದ್ರೆ ಟೈಮ್ ಅಂದ್ರೆ ಥಾಟ್, ಇಂಟ್ರೆಸ್ಟ್, ಮ್ಯಾಟರ್, ಟೈಮ್, ಐ ಮೀನ್ ಎನರ್ಜಿ ಅಷ್ಟೇ. ಸೊ ನೀವ್ ಯಾವ ಥಾಟ್ ಹಾಕೊಳ್ತಿರೋ ಅದೇ ತರ ಇಂಟ್ರೆಸ್ಟ್ ಇರುತ್ತೆ, ಅದೇ ತರ ಮ್ಯಾಟರ್ ಇರುತ್ತೆ, ಅದೇ ತರನೇ ಎನರ್ಜಿ ಆಚೆ ಕಡೆ ಫ್ಲೋ ಆಗುತ್ತೆ. ಸೊ ಅದರಿಂದ ಟೈಮು, ಇಟ್ ಈಸ್, ಈ ಟೈಮ್ ಅನ್ನುವಂಥದ್ದು ಏನಿದೆ ಅಂದ್ರೆ ನಾನೇ ಕ್ರಿಯೇಟ್ ಮಾಡಿರೋದಲ್ಲ. ವಿ ಹ್ಯಾವ್ ಕ್ರಿಯೇಟೆಡ್ ದ ಟೈಮ್. ಸೊ ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ಇದನ್ನ ಹಿಂಗಂತಾರೆ. ನಂಗೆ ಮೊನ್ನೆ ಒಂದು ಥಾಟ್ ಬರ್ತಾ ಇತ್ತು. ಏನಪ್ಪಾ ಅಂತಂದ್ರೆ ಸೂರ್ಯ ಎಲ್ಲಿ ಸುತ್ತಾನೆ, ಭೂಮಿ ತಾನೇ ಸುತ್ತಾ ಇರೋದು. ಬೆಳಗ್ಗೆ ರಾತ್ರಿ ಆಗ್ತಾ ಇರೋದು ಭೂಮಿ ಸುತ್ತಾ ಇರೋದ್ರಿಂದ ತಾನೆ. ಸೊ ಅಲ್ಲೇ ಕಾನ್ಸೆಪ್ಟ್ ನ ನಾವು ಹೆಂಗೋ ಇಟ್ಕೊಂಡ್ಬಿಟ್ಟಿದೀವಿ. ಸೊ ಅದರಿಂದ ಯೂನಿವರ್ಸಲ್ ಟ್ರೂತ್ ಯಾವುದು, ಅದ್ರ ಕಡೆಗೆ ನಮ್ಮ ಗಮನ ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ಇನ್ನರ್ ಜರ್ನಿ ಈಸಿ ಆಗ್ಬಿಡುತ್ತೆ. ಯೂನಿವರ್ಸಲ್ ಟ್ರೂತ್ ಇಸ್ ದಟ್ ಐ ಆಮ್ ಆಲ್ವೇಸ್ ದೇ. ನಾನು ಯಾವಾಗ್ಲೂ ಇದ್ದೀನಿ, ನನ್ಗೇನು ಸಾವಿಲ್ಲ, ನೋವಿಲ್ಲ, ಏನೂ ಇಲ್ಲ. ನಾನು ಯಾವಾಗ್ಲೂ ಡಿಟ್ಯಾಚ್ಡ್ ಅಬ್ಸರ್ವರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ, ನಾನದು, ಐ ಆಮ್ ದ ಸ್ಪಿರಿಟ್, ಐ ಆಮ್ ದ ಸ್ಪಿರಿಚುವಲ್ ಐಡೆಂಟಿಟಿ. ಮತ್ತೆ ನನಗಿದೇನೇನ್ ಫಾಲ್ಸ್ ಅಟ್ಯಾಚ್ಮೆಂಟ್ಸ್ ಇದೆ, ದಿಸ್ ಆರ್ ಆಲ್ ಸಮಥಿಂಗ್ ಅಕ್ವೈರ್ಡ್ ಅಟ್ಯಾಚ್ಮೆಂಟ್ಸ್. ಇದು ಯಾವುದು ನಂದಲ್ಲ. ಇದನ್ನ ನಾನು ಎಷ್ಟೆಷ್ಟು ಅನ್ಕೊಳ್ತಿರೋ ಇದು ನನ್ನ ಹತ್ರ ಕಾಲ ಹತ್ರ ಬಂದ್ಬಿಡತ್ತೆ. ಬಟ್ ಯಾವಾಗ ನಂದದು ಅಂತ ಯಾವಾಗ ನಾನು ಅಂಟ್ಕೊಂಡು ಕೂತಿರ್ತೀನೋ, ನಂಗೆ ಬರೀ ಟೈಮು ಇರಲ್ಲ. ಯಾಕಂದ್ರೆ ನನಗೆ ಅದರಲ್ಲಿ ಏನೇನ್ ಬರುತ್ತೋ ಅದ್ರದ್ದು ಫೇಲ್ಯೂರ್ಸು, ಸಕ್ಸಸ್ಸು ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಡ್ತೀನಿ. ಆದ್ರೆ ಭಗವಂತ ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಭಗವಂತ ಅಂತ ಇಲ್ಲಿ ಪಾಯಿಂಟ್ ಹಾಕ್ಬಿಟ್ರೆ ಇಟ್ ಬಿಕಮ್ಸ್, ಯಾರು ಅದನ್ನ ಗಾಡ್ ಅನ್ಬಿಟ್ಲು ಭಗವಂತ ಅನ್ನೋ, ವಿ ಕ್ಯಾನ್ ಸಿ ಇಟ್ ಆಸ್ ಹೈಯರ್ ಕಾನ್ಶಿಯಸ್ನೆಸ್. ಸೊ ನಾನು ಒಳಗಡೆ ಜರ್ನಿ ಮಾಡ್ತಾ ಮಾಡ್ತಾ ನನ್ನ ಹೈಯರ್ ಕಾನ್ಶಿಯಸ್ನೆಸ್, ಎಲ್ಲಾರ್ದು ಅವ್ರದ್ದೇ ಆದಂತದ್ದು ಒಂದು ಹೈಯರ್ ಕಾನ್ಶಿಯಸ್ನೆಸ್ ಇದೆ. ಎವ್ರಿಬಡಿ ಹ್ಯಾಸ್ ಟು ಗೋ ಬ್ಯಾಕ್. ಸೊ ಹೋಗ್ಬೇಕಾದ್ರೆ ಎಲ್ರಿಗೂ ಗೊತ್ತು, ಯಾವನ್ ಹೋಗ್ಬೇಕಾರು, ಯಾರು ಹೋಗ್ಬೇಕಾರು ಕೂಡ ಆ ಏನು ತಗೊಂಡ್ ಹೋಗಿಲ್ಲ. ಏನು ತಗೊಂಡ್ ಹೋಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೂ ಕೂಡ ವಿ ಆರ್ ಅಟ್ಯಾಚ್ಡ್. ವಿ ಆರ್ ಅಟ್ಯಾಚ್ ಟು ದಿಸ್, ವಿ ಆರ್ ಅಟ್ಯಾಚ್ ಟು ದಾಟ್. ಇದು ನಂದು, ಇದು ನಿಂದು, ಇದು ಹಾಗೆ, ಇದು ಹೀಗೆ. ಸೊ ಯಾವಾಗ ಸಪರೇಷನ್, ಯಾವಾಗ ನಂದಿದು ನಿಂದಿದು ಅಂತೇಳಿ ಸಪರೇಷನ್ ಬರುತ್ತೆ, ಆಟೋಮೆಟಿಕ್ ಆಗಿ ಏನಾಗತ್ತೆ, ನಮ್ದಲ್ಲಿ ಇನ್ನರ್ ಜರ್ನಿ ಸೊ ನಾವ್ ಯಾವಾಗ ಇನ್ನರ್ ಜರ್ನಿಗೆ ಹೋಗ್ತೀವಿ, ಹೊರಗಡೆ ಇದನ್ನ ಇಟ್ಕೊಂಡು ಒಳಗಡೆ ಇನ್ನರ್ ಜರ್ನಿಗೆ ಹೋಗ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಒಳಗಡೆ ಹೋಗ್ಬೇಕಾದ್ರೆ ನಾನು ಹೊರಗಡೆ ಒಂದೊಂದೊಂದೊಂದ್ ಲೇಯರೇ ತಾನಾಗೆ ಬಿಟ್ಕೋತಾ ಬರ್ತೀನಿ ಅಂದ್ರೂ ಕೂಡ ಅದು ಬಿಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಟ್ ಇಸ್ ಆಲ್, ಒಂದೊಂದು ಕಣದಲ್ಲೂ ನಾವು ಅದನ್ನ ನನ್ನದು ಅನ್ಕೊಂಡ್ಬಿಡ್ತೀವಿ. ಸೊ ಎವ್ರಿ ಒನ್ ನೋಸ್, ಎವ್ರಿ ಒನ್ ವಾಂಟ್ಸ್ ಟು ಲೀವ್. ಸೊ ಯಾವಾಗ ನಾವು ಬಿಡ್ತೀವಿ ಅಂತ ಡಿಸೈಡ್ ಮಾಡಿದ್ರೆ ಅದೊಂದು ಥಾಟ್. ಆ ಥಾಟ್ ಎಲ್ಲವೂ ಒಂದೊಂದು ಥಾಟ್ ಇಂದಲೇ ಶುರುವಾಗೋದು, ಒಂದು ವಿಚಾರದಿಂದಲೇ ಶುರುವಾಗೋದು. ಇನ್ನರ್ ಜರ್ನಿ ಮಾಡೋಣ, ಪ್ರೋಗ್ರಾಮ್ ಮಾಡೋಣ, ದಟ್ ವಾಸ್ ಎ ಥಾಟ್. ಮಾಡಕ್ ಶುರು ಮಾಡಿದ್ವಿ, ದಟ್ ಇಸ್ ಆಲ್ಸೋ ಒಂದ್ ಥಾಟ್. ಮಾಡಕ್ ಆಯ್ತಾ, ಅದೊಂದ್ ಥಾಟ್. ಆಗ್ಲಿಲ್ವಾ, ಅದು ಒಂದ್ ಥಾಟ್. ಅಯ್ಯೋ ಆಗದೆ ಇದ್ರೆ, ಅಯ್ಯೋ ಮಾಡಕ್ ಹೊರಟಿದ್ವಿ ಪ್ರೋಗ್ರಾಮು, ಅದಾಗ್ಲಿಲ್ಲ, ಅದೇ ಟೆನ್ಷನ್.
ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಿಕಾಸ್ ವಾಟ್ ಎವರ್ ಹ್ಯಾಪನ್ಸ್, ವಾಟ್ ಎವರ್ ಹ್ಯಾಪನಿಂಗ್, ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್, ಎಲ್ಲ ಒಳ್ಳೇದಕ್ಕೆ. ಸೊ ಇದನ್ನೂ ಹೇಳ್ತೀವಿ ನಾವು, ಇದನ್ನು ಗೀತಾ ಸಾರ ಹೇಳ್ಕೊಂಡು ಹೋಗ್ತೀವಿ. ಅದಕ್ಕೆ ಗೀತಾ ಅಂದ ತಕ್ಷಣ GITA, ಇಟ್ ಈಸ್ ಗೆಟಿಂಗ್ ಇಂಟರ್ನಲಿ ಟ್ರೈನ್ಡ್ ಫಾರ್ ಹೈಯರ್ ಅಟೈನ್ಮೆಂಟ್. ಹ್ಮ್ GITHA, ಹೈಯರ್ ಅಟೈನ್ಮೆಂಟ್ ಅಂದ್ರೆ ಯಾರ್ ಬೇಕಾದ್ರೂ ಆ ಹೈಯರ್ ಅಟೈನ್ಮೆಂಟ್ಗೆ ಹೋಗ್ಬೋದು. ನೋಡೋ ದೃಷ್ಟಿ ಇದೆಯಲ್ಲ ಲೈಫ್ದು, ಅದನ್ನ ಫಸ್ಟ್ ಚೇಂಜ್ ಮಾಡ್ಕೊಳ್ತಾ, ಹೊರಗಡೆ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಹೊರಗಡೆಲಿ ಏನಿದೆಯೋ ಅದ್ರ ಬರೀ ಕಂಪ್ಲೇನ್ ಕಂಪ್ಲೇನ್, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದಾಗಿಲ್ಲ ಇದಾಗಿಲ್ಲ, ನಾನ್ ಇನ್ನೂ ಆಗ್ಬೇಕು, ಇಲ್ಲ ನಾನ್ ಅದನ್ನ ಮಾಡ್ಬೇಕು, ಇದನ್ನ ಮಾಡಿದ್ಮೇಲೆ ಹ್ಯಾಪಿ ಆಗಿರ್ತೀನಿ. ಯಾಕೆ ಈಗ್ಲೇ ಹ್ಯಾಪಿ ಆಗಿರ್ಬಾರ್ದು? ಹ್ಮ್. ಸ್ಕೈ ನೋಡಿದ್ರೆ ಮೋಡ ಇದೆ, ಸ್ಕೈಯೂ ಇದೆ, ಅಥವಾ ಆಕಾಶನೂ ಇದೆ. ಆ ಹೌದು. ಮೋಡ ಸರದ ಮೇಲೆ ಆಕಾಶ ಕಾಣುತ್ತಾ? ಆಕಾಶ ಯಾವಾಗ್ಲೂ ಇರತ್ತ? ಇರುತ್ತೆ. ಆಕಾಶ ಇದ್ದೇ ಇರುತ್ತೆ. ಆ ಹೌದು. ಮೋಡ ಇದೆ ಅಷ್ಟೇ. ಇಲ್ಲ ಹಾಗೇನೆ ಪ್ರಾಬ್ಲಮ್ಸ್ಗಳು ಅಂತ ಒಂದು ಮೋಡ ಮುಚ್ಕೊಂಡಿದೆ, ಹೋಗುತ್ತೆ. ಹ್ಮ್ ಹ್ಮ್ ಆ ಮೋಡನೇ ನಾನು ಅನ್ಕೊಳ್ಳೋದಿಕ್ಕಿಂತ ಆಮ್ ದ ಹೈಯೆಸ್ಟ್, ಆ ಹೈಯರ್ ಕಾನ್ಶಿಯಸ್ ಇಂದು ಕನೆಕ್ಷನ್ ಅಲ್ಲೇ ಇರೋಂಥವ್ ನಾನು. ಹ್ಮ್ ಇಲ್ಲಿ ನಾನು ಸುಮ್ನೆ ನಾಟಕ ಆಡ್ತಿದ್ನಿ, ಇದು ಹೇಳಿದ್ರಲ್ಲ ಶೇಕ್ಸ್ಪಿಯರು ಹೇಳ್ದ, ಪುರಂದರದಾಸರು ಹೇಳುದು, ಅಲ್ಲಿದೆ ನಮ್ಮನೆ ಎಲ್ಲಿಗೆ ಬಂದೆ ಸುಮ್ಮನೆ ಅಂತ. ಸುಮ್ನೆ ಬಂದಿಲ್ಲ ನಾವು, ಆದ್ರೆ ನನ್ನ ಆಟ ಆಡಕ್ಕೆ ಅಂತ ಬಂದವನು, ಆಟ ಆಡ್ತಾ ಇರೋ ನಾಟಕ ಆಡ್ಕೊಂಡು ಒಳಗಡೆನೆ ಹೊಟ್ಟೋಗ್ಬಿಟ್ಟೆ. ನಾನೇ ಅದು ಅಂತ, ನನಗೆ ಆಗ್ತಿರೋದು ಅಂತ. ಸೊ ನಾನ್ ಯಾವಾಗ ಆ ಭ್ರಮೆಯಿಂದ, ಆ ಇಲ್ಯೂಷನ್ ಇಂದ, ಡೆಲ್ಯೂಷನ್ ಇಂದ ಆಚೆ ಬರ್ತೀನಿ, ಬಂದು ನಿಂತು ನೋಡ್ತೀನಿ, ಆವಾಗ ಇನ್ನರ್ ಜರ್ನಿ ಚುರ್ ಚುರ್ ಚುರೇ ಈಗೋಲೆ, ಓ ದಿಸ್ ಇಸ್ ನಾಟ್ ಮೀ, ದಿಸ್ ಇಸ್ ನಾಟ್ ಮೀ, ದಿಸ್ ಇಸ್ ನಾಟ್ ಮೀ, ನಾನಲ್ಲ, ಇದು ನಾನಲ್ಲ ಅಂತ ಈಸಿಯಾಗಿ ಬಿಟ್ಕೊಳ್ತಾ ಹೋಗುತ್ತೆ. ಯಾವಾಗ ಬಿಡ್ತಾ ಹೋಗುತ್ತೆ, ವೆನ್ ಯು ಬಿಕಮ್ ಲೈಟ್, ಆ ಲೈಟ್ ಆದಾಗ ಯೂನಿವರ್ಸಲ್ ಎನರ್ಜಿಗೆ ನಮ್ದು ಕನೆಕ್ಟ್ ಆಗತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗತ್ತೆ. ಎಷ್ಟೋ ಸತಿ ನಮ್ದು ಆ ತರ ಆಗಿರುತ್ತೆ, ನಾವ್ ಎಷ್ಟೋ ಒಂದಿನ ಮರ್ತ್ ಬಿಡ್ತೀವಲ್ಲ, ಅವಾಗ ಎಷ್ಟೋ ಚಕ್ ಅಂತ ಉತ್ತರ ಬರುತ್ತೆ. ಯೋ ಇಲ್ವಾ, ಯಾರಪ್ಪ ಹೇಳಿದ್ರು, ಯಾರೋ ಹೇಳಿದ್ರು, ನಂಗೇನೋ ಆನ್ಸರ್ ಬಂದಂಗಾಯ್ತು. ಯಾರು ಹೇಳಿರಲ್ಲ, ಅಲ್ಲಿ ಒಳಗಡೆ ಇರೋದೇನಿದೆ ನಮ್ಮಲ್ಲೇ ಇರ್ತಕ್ಕಂಥದ್ದು ಆನ್ಸರ್ನ ಟಚ್, ಹೈಯರ್ ಕಾನ್ಶಿಯಸ್ನೆಸ್ ಇಂದ ನಮ್ಗೆ ಅದು ಕನೆಕ್ಷನ್ ಆಗುತ್ತೆ. ಹ್ಮ್. ಅಂದ್ರೆ ಭಗವಂತ ಅಥವಾ ಸ್ಪಿರಿಚುಯಾಲಿಟಿ ಅಂತ ಏನ್ ಮಾತಾಡ್ತೀವಿ, ಅದು ಎಲ್ಲೆಲ್ಲೋ ಹೋಗಿ ಹುಡ್ಕುವಂಥದ್ದಲ್ಲ, ನಮ್ಮಲ್ಲೇ ಇದೆ. ಅದ್ರ ಕಡೆ ನಾವು ಒಂದ್ ಸ್ವಲ್ಪ ಜ್ಞಾನ ಕೊಡ್ಬೇಕು ಅಂತ ಹೇಳ್ತೀರಿ. ಈಗ ಜ್ಞಾನ ಅಂದ್ರೆ ಭಗವಂತ ಅಂದಾಗ, ಅವನು ಅವನು ಭಗವಂತ ಪರಮಾತ್ಮ ಅಂದ ತಕ್ಷಣಲೇ ನಾವೇನ್ ಮಾಡ್ಬಿಡ್ತೀವಿ, ಅವನಿಗೊಂದು ಆಕಾರ ಕೊಟ್ಬಿಡ್ತೀವಿ, ಅವನಿಗೂ ಒಂದು ಪತ್ನಿ ಪತಿ, ಅವನು ಕಷ್ಟದಲ್ಲಿದ್ದ, ಅವನಿಗೂ ಇದ್ದ, ಏನೇನೋ. ಯಾಕಂದ್ರೆ ಬಿಕಾಸ್ ವಿ ಥಿಂಕ್ ದಟ್, ತಿಳ್ಕೊಳ್ತೀನಿ ನಾನು ಈ ಶರೀರ, ನನ್ಗೊಂದ್ ಗಂಡ, ನನ್ಗೊಂದ್ ಮಕ್ಕಳು, ನನ್ಗೊಂದ್ ಇದು ಅಂತ ಏನ್ ತಿಳ್ಕೊಳ್ತೀನೋ, ಅದೇ ತರ ಬೇರೆಯವ್ರನ್ನು ನೋಡ್ತೀನಿ, ಅದೇ ತರ ಭಗವಂತನು ನೋಡ್ತೀನಿ. ಹ್ಮ್ ನಾನು ಅವನಿಗೊಂದು ಹೆಸರು ಇಡ್ತೀನಿ. ಕ್ಯಾನ್ ಐ ಕ್ರಿಯೇಟ್ ಗಾಡ್? ನೋ, ಐ ಕ್ಯಾನಾಟ್ ಕ್ರಿಯೇಟ್ ಗಾಡ್, ಐ ಕ್ಯಾನಾಟ್ ನೇಮ್ ಹಿಮ್. ಹ್ಮ್ ಅವನದ್ ಕೆಲ್ಸನೇ ಬೇರೆ, ಅವನದ್ ಏನೇ. ಸೊ ಇಟ್ ಈಸ್ ಸೋ ಡೆಪ್ತ್. ಅದಕ್ಕೆ ನಾನು ಯಾವಾಗ ಇನ್ನರ್ ಜರ್ನಿ ಮಾಡ್ತಾ 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 ಹೋಗ್ತೀನಿ, ಇಟ್ ಹ್ಮ್ ಓಪನ್ಸ್ ಲೇಯರ್ ಬೈ ಲೇಯರ್, ಓಪನ್ ಆಗ್ತಾ 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 ನಾನು ತಪ್ಪು ತಿಳುವಳಿಕೆನ, ಫಸ್ಟ್ ಏನ್ ಮಾತಾಡಿದ್ರಿ ನೀವು, ಹೇಳಿದ್ರಿ ಅರಿವು, ಹ್ಮ್ ಅದು ನಾಲೆಡ್ಜು ಬೆಳ್ಕೊಳ್ತಾ ಬೆಳ್ಕೊಳ್ತಾ, ಓ ನಾನು ಹಂಗ್ ಮಾಡ್ತಿರ್ಲಿಲ್ಲ. ಇವಾಗ ಸ್ಕೂಲಿಗೆ ಕಳ್ಸಿದ ತಕ್ಷಣ ABCD, ಆಮೇಲೆ ನೀವು ಡಿಗ್ರಿ ಮುಗಿಸಿದ್ರು ABCD ಕಲ್ತ್ಕೊಂಡ್ಬಿಟ್ಟು ಆಮೇಲೆ ಏನ್ ಸೆಂಟೆನ್ಸ್ ಬರೀತೀರಾ, ಅಥವಾ ಅದೇನಪ್ಪ ಪುಸ್ತಕ ಓದ್ತೀರಾ, ಇಲ್ಲ ಅಲ್ವಾ? ಸೊ ಹಾಗೇನೆ ಅದು ಚಿಕ್ಕದ್ರಿದ್ದಾಗ ನಮ್ದು ಏನ್ ಬಿಲೀಫ್ ಸಿಸ್ಟಮ್ ಇತ್ತು, ತೆಕ್ಕೊಂಡ್ ಬರ್ಬೇಕು ಆಚೆ ಕಡೆಗೆ. ಆ ಬಿಲೀಫ್ ಸಿಸ್ಟಮ್ನೇ ಕಂಟಿನ್ಯೂಸ್ ಮಾಡ್ಕೊಂಡ್ ಬರೋದು. ಯಾಕೆ? ಭಯ ಭಯ, ಅದ್ ಬಿಟ್ಬಿಟ್ರೆ ಏನಾಗೋಗ್ಬಿಡತ್ತೋ, ಇದು ಮಾಡದೇ ಇದ್ರೆ ಏನಾಗೋಗ್ಬಿಡತ್ತೋ, ಹಿಂಗ್ ಮಾಡಿದ್ರೆ ಏನಾಗೋಗ್ಬಿಡತ್ತೋ. ಆ ಹ್ಮ್ ಬಿಲೀಫ್ ಸಿಸ್ಟಮ್, ಕೆಲವು ಯಾವ್ದನ್ನ ಒಂದಷ್ಟನ್ನ ಮಾಡ್ತಿರ್ತಿರಲ್ಲ, ಅದನ್ನ ಬಿಟ್ಟು ನೋಡಿ, ಆಮೇಲೆ ಬರೋ ರಿಸಲ್ಟ್ ನೋಡಿ, ಹ್ಮ್ ಹ್ಮ್ ಆವಾಗ ಅನ್ಸುತ್ತೆ, ಓ ಇದಕ್ಕೆ ನಾನು ಅಂಟ್ಕೊಂಡಿದ್ದಕ್ಕೆ ಆ ಬಿಲೀಫ್ ಸಿಸ್ಟಮ್ ವರ್ಕ್ ಆಯ್ತಾ ಹೊರತು ಅದಲ್ಲ. ಹ್ಮ್ ಈಗ ಯಾರೋ, ಈಗ ಮುಂಚೆ ಎಲ್ಲ ಹೇಳೋರು, ಇವ್ರು ಯಾರೋ ಬಂದು ಎಲ್ಲಿಗೆ ಅಂತ ಕೇಳ್ಬಿಟ್ರೆ ಕೆಲಸ ಆಗಲ್ಲ, ಅಥವಾ ಕಡ್ಡ ಹೋದ್ರೆ ಕೆಲಸ ಆಗಲ್ಲ, ಹಲ್ಲಿ ಲೊಚ್ಗುಟ್ಟಿದ್ರೆ ನಿಜ ಆಗ್ಬಿಡತ್ತೆ. ಸೋ ಮೆನಿ ಬಿಲೀಫ್ ಸಿಸ್ಟಮ್, ಹೌದು. ಎಷ್ಟೊಂದು ಬಿಲೀಫ್ ಸಿಸ್ಟಮ್ಗಳು ಹಾಕೊಂಡ್ಬಿಟ್ಟಿದೆ. ಅದೇ ತರ ಬೇಕಾದಷ್ಟು ಒಂದೊಂದು ಕಲ್ಚರಲ್ಲೂ ಬೇಕಾದಷ್ಟು ಬಿಲೀಫ್ ಸಿಸ್ಟಮ್ಗಳನ್ನ ಹಾಕೊಂಡ್ಬಿಟ್ಟಿದ್ದಾರೆ. ವ್ಯಾಲ್ಯೂಸ್ ಮರ್ತೋಯ್ತು, ಓನ್ಲಿ ಬಿಲೀಫ್ ಸಿಸ್ಟಮ್, ವಿ ಆರ್ ವರ್ಕಿಂಗ್ ಓನ್ಲಿ ಆನ್ ದ ಬಿಲೀಫ್ ಸಿಸ್ಟಮ್ ಅಷ್ಟೇ. ಖಂಡಿತ ಮ್ಯಾಮ್. ಇನ್ನರ್ ಜರ್ನಿ ಅಂತ ಹೇಳಿದಾಗ ಒಂದೇ ದಿವಸದಲ್ಲಿ ನಾವು ಮಾತು ಮುಗ್ಸಕ್ಕಾಗಲ್ಲ. ಇನ್ ಮುಂದೆ ಈ ಇನ್ನರ್ ಜರ್ನಿ ಬ್ರಾಡ್ಕಾಸ್ಟ್ ಅಲ್ಲಿ ತುಂಬಾ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ನಾನಂತೂ ತುಂಬಾ ಆ, ಏನು ಕ್ಯೂರಿಯಸಿಟಿ ಆಗಿದ್ದೀನಿ, ಕ್ಯೂರಿಯಸ್ ಆಗಿದ್ದೀನಿ. ಒಳ್ಳೊಳ್ಳೆ ವಿಷಯಗಳು, ನನ್ನಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳಿ ಅದಕ್ಕೆ ಉತ್ತರ ಪಡ್ಕೊಳ್ಳೋಕೆ. ಖಂಡಿತ ಮ್ಯಾಮ್, ಈ ಇನ್ನರ್ ಜರ್ನಿಯ ಒಂದು ಕಾನ್ಸೆಪ್ಟ್ ಅಥವಾ ಆ ಪಾಡ್ಕಾಸ್ಟ್ ಯಾಕೆ, ಆ ಟೈಟಲ್ ಯಾಕೆ, ಅದರಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಒಂದು ಮಟ್ಟಿಗೆ ನೀವು ನಮಗೆ ಇವತ್ತು ಅರಿವು ಮೂಡಿಸಿದ್ದೀರಿ. ಖಂಡಿತ ಇಲ್ಲಿ ತನಕ ಇಷ್ಟೆಲ್ಲ ಇನ್ನರ್ ಜರ್ನಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮುಂದಿನ ಎಪಿಸೋಡ್ನಲ್ಲಿ ಒಂದು ಒಳ್ಳೆಯ ಒಂದು ಟಾಪಿಕ್ ಒಂದಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಇಲ್ಲಿ ತನಕ ಇದ್ದಿದ್ದಕ್ಕೆ ತುಂಬಾ ಧನ್ಯವಾದಗಳು ಮ್ಯಾಮ್. ನಮಸ್ಕಾರ. ಥ್ಯಾಂಕ್ ಯು. ಪ್ರೇಕ್ಷಕರೇ, ನೋಡ್ತಾ ಇರೋರು, ಕೇಳ್ತಾ ಇರೋರು, ಯಾರಾದರೂ ಆಗಿರಬಹುದು, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಏನೋ ಒಂದು
ನಮ್ಮಲ್ಲೇ ಇರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗ್ತಿದೀವಿ. ಇಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.